ಈ ದೃಶ್ಯ ಸವಿಯೋದಕ್ಕೆ ಹತ್ತಬೇಕಾದಂಥ ಮೆಟ್ಲುಗಳಿದೆಯಲ್ಲ, ತುಂಬ ಕಡಿದಾದ ಮೆಟ್ಲುಗಳು. ನಾವಿವಾಗ ಟವರ್ನ ಕ್ಲೈಮ್ ಮಾಡ್ತಾ ಇದ್ದೀವಿ. ಬನ್ನಿ ಬನ್ನಿ, ಫುಲ್ ಲಿಫ್ಟ್ ಇಲ್ಲ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಲೈಫಲ್ಲಿ ಖುಷಿಯಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನಿವಾಗ ಆಕ್ಸ್ಫರ್ಡ್ ಅಲ್ಲಿರುವಂಥ ರಾಟ್ಕ್ಲಿಫ್ ಕ್ಯಾಮ್ರಾ ಮುಂದ್ಗಡೆ ನಿಂತ್ಕೊಂಡಿದ್ದೀನಿ. ಏನಪ್ಪ ಇವನು ಕ್ಯಾಮ್ರಾ ಅಂತಿದ್ದಾನೆ, ಆದರೆ ಎಲ್ಲೂ ಕ್ಯಾಮ್ರಾನೇ ಕಾಣಿಸ್ತಾ ಇಲ್ಲ. ಯಾವುದೋ ಬಿಲ್ಡಿಂಗ್ ತೋರಿಸ್ಬಿಟ್ಟು ಕ್ಯಾಮ್ರಾ ಅಂತವನೇ ಅಂತ ಕನ್ಫ್ಯೂಸ್ ಆಗ್ಬಿಡಿ. ಲ್ಯಾಟಿನ್ ಅಲ್ಲಿ ಕ್ಯಾಮರಾ ಅಂತಂದ್ರೆ ಒಂದು ಚೇಂಬರ್ ಅಥವಾ ಬಿಲ್ಡಿಂಗ್ ಅಂತ ಅರ್ಥ. ಸೊ ಇದು ಕೂಡ ಒಂದು ಬಾಡ್ಲಿನ್ ಲೈಬ್ರರಿಗೆ ಸೇರಿದ್ದು. ಸೊ ಒಳಗಡೆ ಇಲ್ಲಿ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಓದ್ತಿರ್ತಕ್ಕಂಥ ಸ್ಟೂಡೆಂಟ್ಸ್ಗಳಿಗೆ ಮತ್ತು ಸ್ಟಾಫ್ಗಳಿಗೆ ಮಾತ್ರ ಎಂಟ್ರಿ ಇರೋದು. ಎಲ್ಲರೂ ಒಳಗಡೆ ಹೋಗೋದಕ್ಕೆ ಬಿಡೋದಿಲ್ಲ. ಈವನ್ ಈ ಜಾಗಕ್ಕೂ ಕೂಡ ಅವರು ಆಕ್ಸೆಸ್ ಮಾಡೋದಕ್ಕೆ ಬಿಡಲ್ಲ. ನನ್ನಿಂದ ಕಾಣ್ತಾ ಇರೋದು ಸೈಂಟ್ ಮೇರಿಸ್ ಚರ್ಚ್ ಅಂತ. ಸೊ ಇಲ್ಲಿ ಕಾಣಿಸ್ತಾ ಇದೆ ಟವರ್. ಈ ಟವರ್ನ ನಾವು ಕ್ಲೈಮ್ ಮಾಡ್ಬೋದು. ಅಲ್ಲಿಗೆ ಹೋಗೋದಕ್ಕೆ ಒಬ್ಬರಿಗೆ 500 ರೂಪಾಯಿ. ಬನ್ನಿ ಮೇಲ್ಗಡೆ ಹೋಗೋಣ, ಇಡೀ ಆಕ್ಸ್ಫರ್ಡ್ದು ಒಂದು ಒಳ್ಳೆ ಬ್ಯೂಟಿಫುಲ್ ವ್ಯೂವ್ನ ನೋಡೋಣ. ಸೊ ತಡ ಮಾಡೋದು ಬೇಡ, ಬನ್ನಿ, ಲೆಟ್ಸ್ ಕ್ಲೈಮ್ ದಿ ಟವರ್. ಅಮೇಜಿಂಗ್ ವ್ಯೂ ಇದೆ ಗುರು. ಈ ಚರ್ಚಿನ ಒಂದು ಉನ್ನತ ತುದಿಗೆ ನಾವು ಹತ್ತಿದ್ದೀವಿ. ಈ ಒಂದು ಇಲ್ಲಿಂದ ಕಾಣ್ತಕ್ಕಂಥ ಸುಂದರವಾದಂಥ ರಮಣೀಯವಾದಂಥ ದೃಶ್ಯವನ್ನು ನೋಡೋದಕ್ಕೆ, ಆನಂದಿಸೋದಕ್ಕೆ ಅದು ಪದಗಳಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಆಕ್ಸ್ಫರ್ಡಿನ ಸುಂದರವಾದಂಥ ನಗರದ ದೃಶ್ಯಗಳೆಲ್ಲವನ್ನೂ ನೋಡಿ ಆನಂದಿಸ್ಬೋದಾಗಿದೆ. ಆಮೇಲೆ ಈ ದೃಶ್ಯ ಸವಿಯೋದಕ್ಕೆ ಹತ್ತಬೇಕಾದಂಥ ಮೆಟ್ಲುಗಳಿದೆಯಲ್ಲ, ತುಂಬ ಕಡಿದಾದ ಮೆಟ್ಲುಗಳು. ಆ ಕಷ್ಟ ಬಿದ್ದು ಹತ್ತಿದ್ರೆ ಮಾತ್ರ ಈ ಒಂದು ಸಂತೋಷ ಸವಿಯೋದಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನು ಮಮ್ಮಿ, ಇಷ್ಟ ಆಯ್ತಾ? ಸೇಮ್ ಅವರೆಲ್ಲ ಹೇಳ್ಬಿಟ್ಟಿದ್ದಾರೆ ಅಷ್ಟೇ. ವೆನ್ ವಿ ಪುಟ್ ಎಫರ್ಟ್ ವಿ ಕ್ಯಾನ್ ಸಿ ದ ರಿಸಲ್ಟ್ ಅಂತ. ಸಖತ್ತಾಗಿದೆ, ಭಾಳ ಚೆನ್ನಾಗಿದೆ. ಅದೇ ಹೇಳ್ತಾರಲ್ಲ, ಬೆಸ್ಟ್ ವ್ಯೂಸ್ ಕಮ್ಸ್ ಆಫ್ಟರ್ ಹಾರ್ಡ್ ಕ್ಲೈಮ್ ಅಂತ. ಆ ಥರ ಅಂದರೆ ಇದೇ ನಮಗೇನು ಅಷ್ಟಿಲ್ಲ, ಬಟ್ ಪಾಪ ಅವರು ಅಪ್ಪ ಅಮ್ಮಂಗೆ ಬರೋದಕ್ಕೆ ಸ್ವಲ್ಪ ಕಷ್ಟ ಆಯಿತು. ಬಟ್ ಸ್ಟಿಲ್ ದೇ ಮ್ಯಾನೇಜ್ ಟು ಕಮ್ ಆ್ಯಂಡ್ ಒಂದು ಬ್ಯೂಟಿಫುಲ್ ವ್ಯೂವ್ನ ಎಂಜಾಯ್ ಮಾಡಿದರು.